ಏನಿದೆ ಸರ್ ಈ ಸರ್ ಬೆಂಗಳೂರು ಗ್ರಾಮಾಂತರ ಮಂಜುನಾಥೆ ಬರ್ಬೋದು ಅನ್ಸುತ್ತೆ. ಯಾಕೆಂದ್ರೆ ಪ್ರಾಣ ಹೋಗುವಂತ ಜೀವಿಗಳನ್ನ ಬದುಕಿಸವ್ರೆ. ದೊಡ್ಡ ಆಶ್ರಮ ಮಾಡ್ಕೊಂಡು ಡಾಕ್ಟರ್ 5 ಜನ ಹಾಕೊಂಡು ಧಾರ್ಮಿಕವಾಗಿ ಅವ್ರು ಕೆಲಸ ಮಾಡ್ಬೇಕು ಹೊರತು ರಾಜಕೀಯ ಮಾಡಕ್ಕಾಗಲ್ಲ. 10 ಕೆಜಿ ಸಾಬ್ರ ಜಾತಿಗೆ ಹುಟ್ಟಬೇಕಾಯ್ತು ಹೇಳ್ತಾರೆ ಸಿದ್ದರಾಮಯ್ಯ. ಬಂಡೆ ಅಂದ್ರೆ ಅದು ಬಂಡೆನೆ, ಯಾವುದೇ ಕಾರಣದಿಂದ ಬಂಡೆ ಜಗ್ಗಲ್ಲ. ಇಲ್ಲಿ ನಾವೇನೇ ಯಾರೇ ಬಡ್ಕೊಂಡ್ರು ಕಾಂಗ್ರೆಸ್ಗೆ ಹಾಕೋದು. ಈಗ ರೋಗಿಗೆ ಏನ್ ಕಾಯಿಲೆ ಇದೆ ಅಂತ ಡಾಕ್ಟರ್ ಕಂಡುಹಿಡಿಬಹುದು, ರಾಜಕೀಯದಲ್ಲಿ ಯಾರಿಗೆ ರೋಗ ಇದೆ ಅಂತ ಇವರಿಬ್ರು ಕಂಡುಹಿಡಿಬಹುದು. ಬಟ್ ಅವ್ರೇನ್ ದುಡ್ಡು ಮಾಡಕ್ ಬರ್ತಾ ಇಲ್ಲ, ಸೇವೆ ಮಾಡಕ್ ಬರ್ತಾ ಇರೋದ. ನಾವು ಹುಟ್ಟ ಕಾಂಗ್ರೆಸ್ ಇಂದಲ್ಲ, ನಾವು ಮಧ್ಯಾಹ್ನ ಕಾಂಗ್ರೆಸ್ ಬಂದಿವಿ, ಕಾಂಗ್ರೆಸ್ ಅಲ್ಲೇ ಉಳ್ಕೋತೀವಿ ಹೊರತು ಬೇರೆ ಕಡೆ ಹೋಗಲ್ಲ. ದೇವೇಗೌಡರು ನಾ ಕಲ್ಲೊಡ್ದು ಕಳಿಸವ್ರೆ ಕರ್ನಾಟಕದಿಂದ. 1-2 ಸೀಟ್ಗೆ ಬೆಲೆ ಉಂಟ, ಅದು ಭಿಕ್ಷೆ ಬೇಡ. ಕಾಂಗ್ರೆಸ್ನವರೇ ಫಸ್ಟ್ ರಾಮಂದ್ರ ಉದ್ಧಾರ ಮಾಡಿದವರು. ಎಸ್ ವೀಕ್ಷಕರೇ, ಕಬ್ಬಾಳಮ್ಮ ದೇವಿ ಕ್ಷೇತ್ರದಲ್ಲಿದ್ದೀವಿ. ಇದು ಲೋಕಸಭೆ ಅಂತ ಬಂದಾಗ ಬೆಂಗಳೂರು ಗ್ರಾಮಾಂತರ, ಡಿ ಕೆ ಸುರೇಶ್ ಅವರು ಸಂಸದರು. ವಿಧಾನಸಭೆ ಅಂತ ಬಂದಾಗ ಇದು ಕನಕಪುರ, ಡಿ ಕೆ ಶಿವಕುಮಾರ್ ಅವರು ಶಾಸಕರು. ಇಲ್ಲೊಂದಷ್ಟು ಜನ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಾಗೇಶ್ ಅಂತ. ಈ ಸಲ ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್ ಹೇಗೆ ನಡೀತಾ ಇದೆ ನಿಮ್ಮ ಪ್ರಕಾರ? ಲೆಕ್ಕಾಚಾರ ಏನು ಅನ್ಸುತ್ತೆ? ಅದು ಇಲ್ಲಿ ಎಲ್ಲ ಅವರು ಇರೋದು ಡಿ ಕೆ ಶಿವಕುಮಾರ್ ಅವರಲ್ಲ, ಅವರು ಇಲ್ಲ ಅವ್ರ ಪ್ರಾಬಲ್ಯ ಇದೆಯಾ ಅಥವಾ ಕೆಲಸ ಮಾಡೋರ ನಿಜಕ್ಕೂ? ಈ ಕಡೆ ಎಲ್ಲ ಅವ್ರದ್ದೇ ನಡೀತಾ ಇರೋದು. ಓಕೆ, ಡಿ ಕೆ ಶಿವಕುಮಾರ್ ಅವ್ರದ್ದು ನಡೀತಾ ಇರೋದು. ಹೀಗಾಗಿ ಯಾರು ಬಂದರೂ ಕಷ್ಟ ಅವ್ರು ಸೋಲ್ಸೋದು ಕಷ್ಟ ಇಲ್ಲಿ. ಓಕೆ, ಈ ಕಡೆ ಕಷ್ಟ. ಓಕೆ. ಜೊತೆಗೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳೆಲ್ಲ ಇದೆ, ಇವೆಲ್ಲ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತಾ ಅಥವಾ ಹಿಂಗೆ? ಇಲ್ಲ, ಎಲ್ಲ ಗ್ಯಾರಂಟಿ ಕೊಟ್ಟವ್ರಲ್ಲ. ಕೊಟ್ಟವ್ರು. ನೀವು ಬಸ್ಸಲ್ಲಿ ಓಡಾಡಂಗಿಲ್ವಲ್ಲ, ಕಾಸು ಕೊಟ್ಟು ಓಡಾಡ್ಬೇಕಲ್ಲ ನೀವು? ನಾವು ಓಡಾಡ್ಬೋದು, ಹೆಂಗಸರು ಮಕ್ಕಳೆಲ್ಲ ಓಡಾಡ್ಬೋದಲ್ಲ, ಹೆಂಗಸರುಗಳು ಓಡಾಡ್ಬೋದು, ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಕಾಂಗ್ರೆಸ್ ನುಡ್ದಂಗೆ ನಡೆದೈತೆ. ಹೀಗಾಗಿ ಲೋಕಸಭೆಯಲ್ಲಿ ಕೂಡ ಕಾಂಗ್ರೆಸ್ಸಿಗೆ ಪ್ಲಸ್ ಆಗುತ್ತೆ. ಅದೇ ಬರ್ತದೆ. ನಿಮ್ಮ ಹೆಸರು? ನಮ್ಮ ಸದ್ಯದ ಕಬಡ್ಡಿ ಮಾತಾಡಿದ್ರೆ ಏನು ಮಾಡ್ತೀರಾ? ಏನು ಮಾಡೋದು ಸರ್, ಮುಂದೆ ಹೆಂಗೆ ನಡೀತೆ ಹಂಗೆ. ಅವ್ರವ್ರ ಹಣೆ ಬರೋದು, ಏನು ಮಾಡೋಕ್ಕಾಗಲ್ಲ. ಡಾಕ್ಟ್ರು ಅಭ್ಯರ್ಥಿ ಆಗಿರೋದು ಗೊತ್ತಾ ನಿಮಗೆ? ಹಾಂ ಗೊತ್ತು. ಡಾಕ್ಟ್ರು ಜಯದೇವದವರು? ಹಾಂ ಗೊತ್ತು. ಮಂಜುನಾಥ್ ಸರ್. ಹಾಂ ಗೊತ್ತು. ಒಳ್ಳೆ ಡಾಕ್ಟ್ರು, ಬರ್ತೀನಿ ರೀ. ಹೆಸರಾಂತ ಡಾಕ್ಟ್ರು ಅವರೇ ಅಲ್ವಾ? ಹೀಗಾಗಿ ಏನಾಗ್ಬೋದು ಈ ಸಲ? ನೋಡ್ಬೇಕು ಸರ್, ಅದು ಇನ್ನು ಮುಂದೆ ಕಾದು ನೋಡ್ಬೇಕು ಅಷ್ಟೇ. ಅವ್ರದ್ದು ಡಾಕ್ಟ್ರ ಮೇಲೆ ಭರವಸೆ ಇರೋದು. ಈಗ ಸಂಸದರಾಗಿ ಸುರೇಶ್ ಅವ್ರು ಕೆಲಸ ಮಾಡೋರ? ಮಾಡವ್ರೆ, ಕೆಲ ಕಡೆ ಮಾಡವ್ರೆ, ಕೆಲ ಕಡೆ ಮಾಡಲಿಲ್ಲ. ಯಾವುದು ಅಂತೇಳಿ ಬಂದವ್ರದ್ದು. ಓಕೆ, ಹಾಗಾಗಿ ನಿಮ್ಮ ಪ್ರಕಾರ ಈ ಸಲ ರಾಜ್ಯದಲ್ಲಿ ಎಷ್ಟು ಸೀಟ್ ಬರ್ಬೋದು? ಮೈತ್ರಿ ಅವರು ಅಥವಾ ಕಾಂಗ್ರೆಸ್? ಅವೆಲ್ಲ ಹೇಳೋಕ್ಕಾಗಲ್ಲ ಸರ್, ಅದು ಜನಗಳ ಕೈಲಿ ಇರೋದು. ಗ್ರಾಮಾಂತರದ್ದು ಹೇಳಕ್ಕಾಗಲ್ಲ, ಒಟ್ಟಿನಲ್ಲಿ ಹೇಳೋಕ್ಕಾಗಲ್ಲ. ಫೈಟ್ ಐತೆ. ಓಕೆ, ಥ್ಯಾಂಕ್ ಯು. ಹೇಳಿ ಸರ್, ನಿಮ್ಮ ಹೆಸರು? ಸತೀಶ್ ಅಂತ ಸರ್. ಏನು ಮಾಡೋದು ನೀವು? ನಾವು ಸಿವಿಲ್ ವರ್ಕ್ ಮಾಡ್ತೀರಾ. ಏನಿದೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರ? ನೋಡ್ಬೇಕು ಸರ್, ಮಂಜುನಾಥೆ ಬರ್ಬೋದು ಅನ್ಸುತ್ತೆ. ಯಾಕೆಂದರೆ ಅವ್ರು ಸುಮಾರು ಜನ ಪ್ರಾಣ ಹೋಗುವಂಥ ಜೀವಿಗಳನ್ನ ಬದುಕಿಸವ್ರೆ. ಆದರೆ ಇಲ್ಲಿ ಜನಗಳು ಕೆಲವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಬಟ್ ನಮ್ಗೆ ಅಲ್ಲಿ ಸುಖ ಇಲ್ಲಿ ಸುಖ ನೋಡಿದ್ರೆ ಒಂದು ಡ್ರಾಪ್ ನೀರಿಗೂ ಏನು ಕಷ್ಟ ಅಂತ ಅನುಭವಿಸ್ತಾ ಇದ್ದೀವಿ. ಬಟ್ ಪ್ರತಿಯೊಂದು ಕಡೆ ನಮಗೆ ನೀರಿನ ಸಮಸ್ಯೆ ಇದೆ ಅಲ್ವಾ? ಆ ನೀರಿನ ಸಮಸ್ಯೆ ಮತ್ತು ಇವ್ರು ಹೇಳ್ದಂಗೆ ನಡ್ಕೊಂಡವ್ರೆ ಅಂತ ಹೇಳ್ತಾರೆ. ಅವರು 10 ಕೆ ಜಿ ನಾನು ಸಾಬ್ರ ಜಾತಿಗೆ ಹುಟ್ಟಬೇಕಾಯ್ತು, ಸಾಬ್ರ ಜಾತಿಗೆ ನಾಳೆ ಕೊಡ್ತೀನಿ, ನಾಳೆ ಹುಡ್ತೀನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಆದರೆ ಅದು ಯಾವ ಲೆಕ್ಕದಲ್ಲಿ ಹೇಳ್ತಾನೋ ಗೊತ್ತಿಲ್ಲ. ನಾವು ಹಿಂದೂ ಆಗಿತ್ಕೊಂಡು ನಾವು ನಾಳೆ ಸಾಯ್ದೆ ಬದುಕಿದ್ರೆ ನಾಳೆ ದಿವಸ ನಾನು ಸಾಬ್ರ ಜಾತಿಲಿ ಹುಟ್ಟು ಬರ್ತೀನಿ ಅಂತ ಹೇಳ್ತಾರೆ ಒಬ್ಬ ಹಿಂದೂ. ನಾವು ಎಷ್ಟು ಮಟ್ಟಿಗೆ ಜೀವನ ಮಾಡಬೇಕಿಲ್ಲಿ? ಸುರೇಶಿಗೆ ನೆಗೆಟಿವ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಹೇಳ್ಬೇಕಂದ್ರೆ ಸರ್, ಗೊತ್ತಿಲ್ಲದವ್ರು ಮಾತ್ರ ಅವ್ರಿಗೆ ನೆಗೆಟಿವ್ ಆಗುತ್ತೆ, ಗೊತ್ತಿರೋರಂತರೂ ಅವ್ರಿಗೆ ಆಗಲ್ಲ. ಮಂಜುನಾಥೆ ಬರೋದು, ಮಂಜುನಾಥೆ. ಯಾಕೆಂದರೆ ಎಷ್ಟೋ ಜೀವಿಗಳಿಗೆ, ಬಡ ಜೀವಿಗಳಿಗೆ ಪಾಪ ಆಶ್ರಯ ಆಗವ್ರವ್ರು. ತುಂಬ ಕೆಲಸಗಳು ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ. ಬಟ್ ಅಂಥವ್ರಿಗೆ ಮೋಸ ಮಾಡಿದ್ರೆ ಕಷ್ಟ ಆಗುತ್ತೆ. ಕೆಲವರು ಅಂತಾರೆ ಇಲ್ಲಿ ಡಿ ಕೆ ಬ್ರದರ್ಸ್ನ ಸೋಲ್ಸೋದೆಲ್ಲ ಕಷ್ಟದ ಮಾತು, ಡಾಕ್ಟರ್ ಮಂಜುನಾಥ್ ಇಲ್ಲಿಗೆ ಬರಬಾರ್ದಿತ್ತು ಅಂತ ಹೇಳ್ತಾರಲ್ಲ. ಇಲ್ಲ ಸರ್, ಈಗ ಕೆಲವು ಎಜುಕೇಟೆಡು ಅವರು ಇವರು ಅಕ್ಕಪಕ್ಕದವ್ರು ಸಪೋಸ್ ಅಲ್ಲಿದ್ದವರು ಇಲ್ಲಿಗೆ ಬಂದಾಗ ಹೋದಾಗ ಅವ್ರು ಏನಾರ ವಿಷಯ ತಿಳಿಸೋರು ಗ್ಯಾರಂಟಿ ಅವರೇ ವಿನ್ ಆಗೋದು. ಅಂದರೆ ಮಂಜುನಾಥ್ ಹೆಚ್ಚು ಜನಕ್ಕೆ ಗೊತ್ತಾಗಬೇಕು. ಯಾಕೆಂದರೆ ನಮ್ಮಂಥವ್ರು ಯಾರು ಮಿಡ್ಲ್ ಕ್ಲಾಸ್ ಜನಗಳು ಊರಿಗೆ ಬಂದಾಗ, ಆ ರಿಲೇಟಿವ್ ಮನೆಗೆ ಹೋದಾಗ ಇಂಥವ್ರಿಗೆ ಹಾಕಿ ಪಾಪ ಅವರು ಡಾಕ್ಟ್ರ್ ಆಗಿದ್ದವರು ಎಷ್ಟು ಒಳ್ಳೇದು ಮಾಡವ್ರೆ ಅಂತ ಏನಾರ ಸಪೋಸ್ ಬಿಡಿಸಿ ಹೇಳಿದ್ರೆ ಗ್ಯಾರಂಟಿ ಬರುತ್ತೆ. ಬಟ್ ಅವ್ರೇನು ದುಡ್ಡು ಮಾಡೋಕ್ಕೆ ಬರ್ತಾಯಿಲ್ಲ, ಸರಿಯಾ? ಸೇವೆ ಮಾಡೋಕ್ಕೆ ಬರ್ತಾ ಇರೋದು. ಅಲ್ಲೂ ಸೇವೆ ಮಾಡ್ತಾರೆ, ಇಲ್ಲೂ ಸೇವೆ ಮಾಡೋಕ್ಕೆ ಬರ್ತಾ ಇರೋದು. ಒಂದು ಸಾರಿ ಬರಲಿ ಸರ್, ಬರಲಿ ಅಂತೇವ್ರು ಬರಬೇಕು. ನಿಮ್ಮ ಪ್ರಕಾರ ಎಷ್ಟು ಸೀಟ್ ಗೆಲ್ಲುತ್ತೆ ಬಿಜೆಪಿ JDS ಮೈತ್ರಿ? ಗೊತ್ತಿಲ್ಲ ಸರ್. ಲಾಸ್ಟ್ ಟೈಮು ಕಾಂಗ್ರೆಸ್ ಒಂದೇ ಗೆದ್ದಿ, ಡಿ ಕೆ ಸುರೇಶ್ ಒಂದೇ. ಈ ಸಲ ನೋಡ್ಬೇಕು ಸರ್. ಈಗ ಇವ್ರಿವ್ರು ಒಳ್ಳೆ ಮನ್ಸುಗಳು ಕಿತ್ತಾಡ್ಕೊಂಡು ಏನೇನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಅಲ್ಲಿ ಮೋದಿ ಬರಬೇಕು.
ಮೋದಿ ಬರಬೇಕು ಅಂದರೆ ಎಲ್ಲ ಕಡೆನೂ ಬಿ ಜೆ ಪಿ ಬರಬೇಕು, ಇಲ್ಲ ಮೈತ್ರಿ, ಎರಡರಲ್ಲಿ ಯಾವುದಾದ್ರು ಸರಿ. ಕಾಂಗ್ರೆಸ್ ಬಂದರೆ ಮಾತ್ರ ನಮಗೆ ಇವಾಗ ನೀರು ಪ್ರಾಬ್ಲಮ್ ಏನಿದೋ ಅದು ನೆಕ್ಸ್ಟ್ ತಿಂಗಳಿಂದ ನಾವು ಅನುಭವಿಸ್ಬೇಕಾಯ್ತದೆ. ಶುರು ಆಗ್ಬಿಟ್ಟೈತೆ ನಮಗೆ ಸರ್. 5 ದಿನಕ್ಕೊಂದು ಸಾರಿ ನೀರು ಬಿಡ್ತಾವ್ರೆ. ಇಲ್ಲಿಂದ ನೀರೆಲ್ಲ ಬಿಟ್ಬಿಡ್ತಾರೆ ಅಲ್ಲಿಗೆ. ನಮಗೆ ಅಲ್ಲಿ ನೀರು ಕೊಡೋಕೆ ಆಯ್ತಲ್ಲ. ಫ್ರೀಯಾಗಿ ಕೊಡ್ತೀನಿ, ಫ್ರೀಯಾಗಿ ನೀರು ಕೊಡಲಿ, ಫ್ರೀಯಾಗೆ ಅವ್ರ ಕೈಲಾದರೆ ನೀರು ಕೊಡಲಿ ಸರ್ ಬೆಂಗಳೂರಿಗೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಕೆ ನರಸಿಂಹಯ್ಯ ಅಂತ. ಏನು ಮಾಡ್ತೀರಾ? ನಾನು ಕೆಮ್ಮಾಳೆ. ನಾನು ಮರದ ವ್ಯಾಪಾರ ಮಾಡ್ತೀನಿ. ಬಂಡೆ ಅಂದರೆ ಅದು ಬಂಡೆನೇ. ಯಾವುದೇ ಕಾರಣದಿಂದ ಬಂಡೆ ಜಗ್ಗಲ್ಲ, ಹಿಗ್ಗಲ್ಲ, ಕುಗ್ಗಲ್ಲ, ಜಗ್ಗಲ್ಲ. ಇಲ್ಲಿ ನಾವೇನೇ ಯಾರೇ ಬಡ್ಕೊಂಡ್ರು ಕಾಂಗ್ರೆಸ್ಗೆ ಹಾಕೋದು. ಡಾಕ್ಟರ್ ಸರ್ಜರಿ ಏನು ವರ್ಕ್ ಆಗಲ್ಲ ನಮಗೆ ಸರ್. ಡಾಕ್ಟರ್ ಸರ್ಜರಿ ಅವ್ರು ದುಡ್ಡು ತಗೊಂಡು ಮಾಡ್ತಾರೆ, ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಈಗ ಬಿಜೆಪಿ ಇದಕ್ಕೂ ಸಂಬಂಧ ಬರಲ್ಲ. ಬಿಜೆಪಿ ದೃಷ್ಟಿಲಿ ಆಪರೇಷನ್ ಸಕ್ಸಸ್ ಡಾಕ್ಟರ್ದು, ಬಟ್ ಪೇಷಂಟ್ ಅಲ್ಲಿ ರೋಗಿಗೆ ಪೇಷಂಟ್ಗೆ ಮಾತ್ರ ಹೊರ್ತು ಇಲ್ಲಿ ರಾಜಕೀಯಕ್ಕೆ ಅಲ್ಲ, ಆಗಲ್ಲ. ಏನೇ ಆದರೂ ಮುಕ್ಕಾಲು ಭಾಗ ದುಡ್ಡು ಕಟ್ಟಲೇಬೇಕು ತಾನೆ ಆಸ್ಪತ್ರೆಗೆ. ಮತ್ತೆ ಹೆಂಗೆ ಸಕ್ಸಸ್ ಆಯ್ತದೆ ಇದು? ಈಗ ಈ ರಾಜಕೀಯದ ಹೊರತಾಗಿ ಒಂದಷ್ಟು ಜನ ಗೌರವ, ಒಂದು ದೊಡ್ಡ ಆಶ್ರಮ ಮಾಡಿಕೊಂಡು ಡಾಕ್ಟರ್ಗಳು ಇನ್ನೊಂದು 5 ಜನ ಹಾಕ್ಕೊಂಡು ಧಾರ್ಮಿಕವಾಗಿ ಅವ್ರು ಕೆಲಸ ಮಾಡಬೇಕೆ ಹೊರತು ರಾಜಕೀಯಕ್ಕೆ ಮಾಡೋಕ್ಕಾಗಲ್ಲ. ಬರೋದು ನೆಗೆಟಿವ್, ಅದು ಸಾಧ್ಯ ಇಲ್ಲ, ನೆವರು. ನೀವೇ ದೀರ್ಘವಾಗಿ ನೀವು ಒಬ್ಬರು ಯೋಚನೆ ಮಾಡಿ. ಇಲ್ಲ ನಾವು ಯೋಚನೆ ಮಾಡೋಕ್ಕಿಂತ ನಾವು ನಮ್ಮ ಮನಸ್ಸಲ್ಲಿ ಆ ಥರ ಮಾಡಿದ್ದೀವಿ. ಈಗ ರೋಗಿಗೆ ಏನು ಕಾಯಿಲೆ ಇದೆ ಅಂತ ಡಾಕ್ಟ್ರ್ ಕಂಡುಹಿಡಿಬೋದು, ರಾಜಕೀಯದಲ್ಲಿ ಯಾರಿಗೆ ರೋಗ ಇದೆ ಅಂತ ಇವರಿಬ್ಬರು ಕಂಡುಹಿಡಿಬೋದು. ನಾವು ಇವ್ರನ್ನ ಬಿಟ್ಬಿಟ್ಟಿದ್ದೀವಿ, ಬಾಲ ಬಿಟ್ಟು ಬಾಲ ಬೆಳೆಸಿದ್ದೀವಿ. ನಾವು ಬಾಲ ಕಟ್ ಮಾಡೋಕ್ಕೆ ಹೋಗಲ್ಲ, ಮಾಡಲ್ಲ, ಯಾವುದೇ ಕಾರಣದ. ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದಮೇಲೆ ಯಾಕೆ ಮಾಡಬೇಕು? ಇದು ಅವನು ದೊಡ್ಡ ಹಗರಣ ಮಾಡೋರೆ, ಹಗರಣನೇ ಎಲ್ಲ ಕ್ಲೋಸ್ ಆದಮೇಲೆ ಅವ್ರು ಯಾವ ದೊಡ್ಡ ಕಳ್ಳ. ಕೋರ್ಟ್ ಕ್ಲಿಯರ್ ಸರ್ಟಿಫಿಕೇಟ್ ಕೊಡೋದಲ್ಲ, ಏನಾಯಿತು? ಮತ್ತು ಬಂಡೆನೇ ಬಿಡ್ರಿ. ಓಕೆ, ಎರಡೋರು ಮಾತಿಲ್ಲ. ಕೈ ಕಡಿದ್ರು ಕಾಂಗ್ರೆಸ್ಗೆ ಹಾಕೋದು ನಾವು. ಅವ್ನು ಅಲ್ಲ ಸರ್, ವಿರುದ್ಧವಾದವರು ಅವರು BJP ಕೊಟ್ಟವರು, ಇವ್ರು ಅಳ್ತೋಗಿರು. ನಾವು ಕಾಂಗ್ರೆಸ್ಸೇ, ನಾವು ದಡದಲ್ಲಿದ್ದು ಸರ್. 30 ವರ್ಷದಿಂದ ಸತತವಾಗಿ KL ಶಿವಲಿಂಗೇಗೌಡರ ಕಡೆಯಿಂದ 30 ವರ್ಷದಿಂದ ನಾವು BJP ದಡದಲ್ಲಿದ್ದವರು. ಅದನ್ನು ಒನಗಳಿ ಶ್ರೀಕಂಠವನ್ನವರು ನಮ್ಮನ್ನ ಕರ್ಕೊಬಂದು ಕಾಂಗ್ರೆಸ್ ಬಿಟ್ಟವ್ರೆ. ನಾವು ಅಲ್ಲೇ ಹೋಗಿ ಎಂದು ತಿನ್ನಲ್ಲ. ಅವರಿಂದ ನಾವು ಬರುವಂಥ ಸವಲತ್ತು ನಾವು ಪಡೆಯಲ್ಲ ಸರ್. ಒಟ್ಟಿನಲ್ಲಿ ನೀವು ಹೇಳ್ತಿರೋದು DK ಬ್ರದರ್ಸ್ ಅನ್ನೋ ಕಾರಣಕ್ಕಲ್ಲ, ಮನಸ್ಸಿಂದ ನಾವು ಕಾಂಗ್ರೆಸ್. ನಾವು ಹುಟ್ಟ ಕಾಂಗ್ರೆಸ್ಸಿಂದಲ್ಲ, ನಾವು ಮಧ್ಯಂತರ ಕಾಂಗ್ರೆಸ್ ಬಂದಿದ್ದೀವಿ. ಕಾಂಗ್ರೆಸ್ಸಲ್ಲೇ ಉಳ್ಕೋತೀವಿ ಹೊರತು ಬೇರೆ ಕಡೆಗೆ ಹೋಗಲ್ಲ. ಹಂಗ ಕಾಂಗ್ರೆಸ್ ಅಭ್ಯರ್ಥಿ ಯಾರ್ಯಾರು ಗೆಲ್ಲಿಸ್ತೀರ? ಅವನು ಒಬ್ಬ ಏನು ಕೈಲಿ ಆಗದೆ ನಿಲ್ಸ್ಕೊಂಡ್ರು ಕಾಂಗ್ರೆಸ್ ಗೆಲ್ಲಿಸ್ತೀವಿ ಸರ್. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ BJP ಅವ್ರನ್ನ ಸೋಲ್ಸಾಕರು 66ಕ್ಕೆ ಕುಸ್ತೋಯ್ತು. JDS 19, ಕಾಂಗ್ರೆಸ್ 135. ಗ್ಯಾರಂಟಿ, ಹೌದೌದು, ಗ್ಯಾರಂಟಿ ಯೋಜನೆ. ಕುಮಾರಸ್ವಾಮಿನ ಇದು ತಗೋಬೇಕು ಅಂದ್ಬಿಟ್ಟು ಎಲ್ಲ ಊದ್ಕೋತಾ ಇದ್ರು. ಅಂತಾದ್ರಲ್ಲಿ 139 ಬಂದ್ಬಿಡ್ತು. ಅದ್ರ ಮೇಲೆ ನಾವು ಯಾಕೆ ಹೆದರ್ಕೋಬೇಕು? ಹಾಗಾದ್ರೆ ನಿಮ್ಮ ಪ್ರಕಾರ ಲೋಕಸಭೆಯಲ್ಲಿ ಎಷ್ಟು ಬರುತ್ತೆ? 28ರಲ್ಲಿ 18ರಿಂದ 20 ಬರ್ಬೋದು. ಪಕ್ಕ ಬರೆದು ಇಟ್ಕೊಳ್ಳಿ, ಹೋಗಿ ನೋಡಿ ಸರ್. ಕಳೆದ ಬಾರಿ ಕೂಡ ರಾಜ್ಯದಲ್ಲಿ BJP ಸರ್ಕಾರ ಇರಲಿಲ್ಲ. 2019ರಲ್ಲಿ BJP ಸರ್ಕಾರ ಇರಲಿಲ್ಲ. ಆದ್ರೂ ಮೋದಿ ಲೆಕ್ಕದಲ್ಲಿ 25 ಜನ. ಮೋದಿ ಗ್ಯಾರಂಟಿ ನಮಗೆ ಕರ್ನಾಟಕಕ್ಕೆ ಏನು ಸಿಕ್ಕಿದೆ? ಏನು ನಮ್ಗೆ ಕೊಡಬೇಕಾದ ಹಣನೇ ಕೊಟ್ಟಿಲ್ಲ. ಆದಮೇಲೆ ನಮ್ಮ ಕೈಲಿಂದ ಕಟ್ಸ್ಕೊಳ್ದು ಹಣನ ಅವ್ರು ಉಪಯೋಗಿಸ್ಕೊಂಡು ನಮ್ಗೆ ಕೊಡಬೇಕಾದ ಹಣನೇ ಕೊಟ್ಟಿಲ್ಲ ಅಂದರೆ ಮೋದಿ ಗ್ಯಾರಂಟಿ ಏನಾಯಿತು? ಮೋದಿ ಮ್ಯಾಜಿಕ್ ಏನು ವರ್ಕ್ ಆಗಲ್ಲ. ಅದು ಅವರವರ ಇಲ್ಲಿ ನಾನು ಇಡೀ ಕರ್ನಾಟಕಕ್ಕೆ ಎಲ್ಲರೂ ಹೇಳಲ್ಲ. ಅವರವರ ಒಂದು ಅಲ್ಲ, ನೀವು ಹೇಳ್ದಂಗೆ 15 ಮೇಲೆ ಕಾಂಗ್ರೆಸ್ ಗೆಲ್ತು ಅಂದರೆ BJP ಹೊಗೆನೆ. ಅದು ನಾನು ಹೊಗೆನು ಅಂತ ಹೇಳಲ್ಲ. ಕಾಲಕ್ಕೆ ತಕ್ಕಂತೆ ಹಣ ಬಿಚ್ಚಬೇಕು. ಜನ ಹಣದು ಸಂದ ಹೇಳೋದು ಅದೇ. ಅದು ಯಾರು ಫೈಟ್ ಮಾಡ್ತಾರೋ ಅವ್ರದ್ದು. ಅಲ್ಲ, ಈ ಕಾಂಗ್ರೆಸ್ ಅವ್ರ ಕೆಲ ರಾಮ ಮಂದಿರ ಮಾಡಕ್ಕೆ ಮನೆಗೆ ಮುಳುಗ್ತಾನೆ ಅಂತ ಕಾಯ್ಕೊಂಡಿದ್ದು. ಇನ್ನು ಹೆಂಗೂ ಬರೋಲ್ಲ, ಇನ್ನು 3 ದಿನದಲ್ಲಿ ಕಳ್ಳ ಮದುವೆ ಕೊಡಕಡೆ ಹೋಗ್ಲಾ ಅಂದಾಗ ಕಳ್ಳ ಒಂದು ರಾತ್ರಿ ನುಗ್ಬಿಟ್ಟಾಗ ಏನು ಮಾಡ್ಕೋದು? ಈ ಕಾಂಗ್ರೆಸ್ ಅವ್ರ ಕೆಲ ರಾಮ ಮಂದಿರ ಮಾಡೋಕ್ಕಾಗಲ್ಲ, ಏನಿಲ್ಲ, ನಾವು ಮಾಡ್ತೀವಿ. ಎಲ್ಲರೂ ಕಾಂಗ್ರೆಸ್ನವರೇ ಫಸ್ಟ್ ರಾಮ ಮಂದಿರ ಉದ್ಧಾರ ಮಾಡಿದವರು. ಅವ್ರು ಓಪನ್ ಮಾಡೋಕ್ಕೆ ಹೋಗಿ ಮೊನ್ನೆ ಹೆಸರು ಇವರು ಯಾರು ಮನಮೋಹನ್ ಸಿಂಗ್ ಇದು ಓಪನ್ ಮಾಡಿದವ್ರೆ ಅವರು. ಆದರೆ ಹೆಸರು ಇವ್ರದ್ದು ಕಟ್ಕೊಂಡವ್ರೆ, ಬಿಲ್ಡಪ್ ತಗೊಂಡ್ರೆ ಅಷ್ಟೇ. ಏನು ರಾಮ ಜನ್ಮಭೂಮಿ ಇಡೀ ದೇಶದೇ ಹೊರತು ಒಬ್ಬರದಲ್ಲ ಅದು. ನಿಮ್ಮ ಸಂಸದರ ಬಗ್ಗೆ ಏನು ಹೇಳ್ತೀರಾ ಸರ್? DK ಸಂಸದರು ನೋಡ್ರಿ ಆದಷ್ಟು ರೋಡು ಪಾಡೆಲ್ಲ ಮಾಡವ್ರೆ. ಅವರು ಮಾಡ್ಕೋದಷ್ಟು ಮಾಡ್ಕೊಂಡವ್ರೆ. ನಾವು ಓಪನ್ ಆಟು ಅವರು ಮಾಡಬೇಕು, ನಮಗೂ ಮಾಡ್ಕೋಬೇಕು. ಅವ್ರ ಹೆಂಡತಿ ಮಕ್ಕಳಿಲ್ವಾ? ಮತ್ತು ಏನಾಯಿತು? ಅಷ್ಟೇ, ಅವರು ಮಾಡೋರೆ, ಜನಕ್ಕೂ ಮಾಡೋರೆ. ಒಟ್ಟಿನಲ್ಲಿ ನಿಮ್ಮ ಪ್ರಕಾರ ಕಾಂಗ್ರೆಸ್ ಈ ಸಲ 15 ಮೇಲೆ ಕಾಂಗ್ರೆಸ್ ಗೆಲ್ತಾರೆ ರಾಜ್ಯದ? ಗ್ಯಾರಂಟಿ ಬಂದೇ ಬರ್ತವೆ, 100ಕ್ಕೆ 100 ಬರೆದಿಟ್ಕೊಳ್ಳಿ ಹೋಗಿ. BJP JDS ಮೈತ್ರಿ ಏನೋ ವರ್ಕ್ ಆಗಲ್ಲ. ಅಯ್ಯೋ, ಮತ್ತೆ ಇದು ಒಂದು ಬರೋದು ಕಾಡಿ ಸರಿ.
JDS ಒಂದು ಬರೋದು ಕಾಣಿ ಅಂತ ನನ್ನ ಅನಿಸಿಕೆ. ನಾನು ಚಿಕ್ಕ ವಯಸ್ಸಿಂದ ನೋಡಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಅಂದರೆ ತುಂಬ ಜನ ರಾಜಕೀಯವಾಗಿ ಹೇಳೋದು 2 ಸೀಟು 3 ಸೀಟಿಗೆ ಮೈತ್ರಿ ಬೇಕಾಗಿರಲಿಲ್ಲ. ಇವರೇ ಐತಪ್ಪ, ದೇವೇಗೌಡರನ್ನ ಕಲ್ಲೊಡೆದು ಅವತ್ತಿನ ಟೈಮಲ್ಲಿ ಗಾಜು ಹೊಡೆದು ಕಳಿಸವ್ರೆ ಕರ್ನಾಟಕದಿಂದ. 1-2 ಸೀಟ್ಗೆ ಬೆಲೆ ಉಂಟಾ? ಅದು ಭಿಕ್ಷೆ ಬೇಡ್ದಂಗೆ ಆಯ್ತಾ ಅದು. ಅದು ಇನ್ನೂ ಫೈನಲ್ ಆಗಿಲ್ಲ, ಕೊಡೋದಿಲ್ಲ. ಅದು 2ಕ್ಕೆ ಗ್ಯಾರಂಟಿ ಇವರು ಕಳಿಸ್ಕೋತಾರೆ. ಈಗ ಏನಕ್ಕೆ ಬೇಕಾಗಿತ್ತಪ್ಪ? ಈಗ ಒಂದು ಮಾತು, ನಾವಾಗೇ ಹೋಗ್ಬೇಕು ಹೊರತು ಬೇರೆಯವ್ರನ್ನ ಅವಲಂಬನೆ ಮಾಡಬಾರ್ದು. ದಳ ಯಾವಾಗಲೂ ದಳದಲ್ಲೇ ಇತ್ತು. ಬರೀ ಒಂದೇ ಸೀಟಲ್ಲಿ ನೇರ ಸ್ಪರ್ಧೆ ಮಾಡಬೇಕು. ಅದು ರಾಜಕೀಯದ ಜಿದ್ದಾಜಿದ್ದಿ ಅವಶ್ಯಕತೆ ಇರಲಿಲ್ಲ. 1-2ಕ್ಕೆ ಇಲ್ಲ. ಮಾಮೂಲಿ ಸೀಟು ಪೇಪರ್ ಇಲ್ವ ಸರ್, ಆ ಥರ ಆಗ್ಬೋದು ಅಂತ ನನ್ನ ನ್ಯೂಸ್ ಪೇಪರ್ ಥರ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.